ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಸುನಿಲ್ ಚಂದ್ರಿಗೆ ಹಾಗೂ ರವಿಕುಮಾರ್ ಪತಂಗೆ ಘಟಕ ವ್ಯವಸ್ಥಾಪಕರು ಯಾದಗಿರಿ, ಬಂಗಾರಪ್ಪ ಕಟ್ಟಿಮನಿ ವಿಭಾಗೀಯ ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳು ಚಾಲನೆ ನೀಡಿ ಮಾತನಾಡಿ, ಪ್ರವಾಸಿ ಸ್ಥಳಗಳಿಗೆ ಹಾಗೂ ಧಾರ್ಮಿಕ ಸ್ಥಳಗಳಿಗೆ ತೆರಳುವ ಪ್ರಯಾಣಿಕರಿಗೆ ಅನುಕೂಲವಾಗಿ ಅಂತ ಈ ಮಾರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಸ್ ಸೇವೆ ಆರಂಭಿಸಿದ್ದೇವೆ. ತಿರುಪತಿಗೆ ಹೋಗುವ ಪ್ರಯಾಣಿಕರಿಗೆ ತುಂಬಾ ಅನುಕೂಲವಾಗಲಿದ್ದು ಪ್ರಯಾಣಿಕರು ಇದರ ಬಗ್ಗೆ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಯಾದಗಿರಿ ಘಟಕದಿಂದ ನೂತನವಾಗಿ ಬಸ್ ಸೇವೆಯನ್ನು ಪ್ರಾರಂಭಿಸಲಾಗಿದೆ. ಈ ಬಸ್ ಯಾದಗಿರಿಯಿಂದ 5 ಗಂಟೆ 15 ನಿಮಿಷಕ್ಕೆ ಹೊರಡಲಿದ್ದು ಯಾದಗಿರಿ, ಸೈದಾಪುರ್, ರಾಯಚೂರು, ಕರ್ನೂಲ್, ಕಡಪ ಮಾರ್ಗವಾಗಿ ತಿರುಪತಿ ತಲುಪಲಿದ್ದು ಸಾರ್ವಜನಿಕ ಪ್ರಯಾಣಿಕರಲ್ಲಿ ಹಾಗೂ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುವುದು ಏನಪ್ಪಾ ಅಂದ್ರೆ ಈ ಸೇವೆಯ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಿಂದ, ಅದರಲ್ಲಿ ಯಾದಗಿರಿ ಭಾಗದಿಂದ ತಿರುಪತಿಗೆ ಬಸ್ ಸೌಲಭ್ಯ ಕಲ್ಪಿಸಿದ್ದು ತುಂಬಾ ಸಂತೋಷದ ವಿಷಯ. ಯಾದಗಿರಿ ಭಾಗದಿಂದ ತಿರುಪತಿ ಮಾರ್ಗವಾಗಿ ಬಸ್ಸುಗಳು ಕಡಿಮೆ ಇದ್ದ ಕಾರಣ ಪ್ರಯಾಣಿಕರಿಗೆ ಹೋಗಿ ಬರಲು ತುಂಬಾ ತೊಂದರೆಯಾಗ್ತಾ ಇತ್ತು. ಆದರೆ ಈಗ ಕಲ್ಯಾಣ ಕರ್ನಾಟಕ ಸಾರಿಗೆ ನೂತನ ಬಸ್ ಪ್ರಾರಂಭ ಮಾಡಿದೆ ಎಂದರು. ಈಗ ಯಾದಗಿರಿ ವಿಭಾಗದ ಯಾದಗಿರಿ ಘಟಕದಿಂದ ನೂತನವಾಗಿ ಈಗ ನಾವು ತಿರುಪತಿ ಮಾರ್ಗವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತು ಈ ತಿರುಪತಿ ಇಲ್ಲಿಂದ ಯಾದಗಿರಿನಿಂದ 5 ಗಂಟೆ 15 ನಿಮಿಷಕ್ಕೆ ಬಿಟ್ಟು ಇಲ್ಲಿಂದ ಯಾದಗಿರಿ, ಸೈದಾಪುರ್, ರಾಯಚೂರು, ಕರ್ನೂಲ್, ಕಡಪ ಮತ್ತು ರಾಚೋಟಿ ಮಾರ್ಗವಾಗಿ ತಿರುಪತಿ ಹೋಗ್ತಾ ಇದೆ. ಅಲ್ಲಿಂದ ಮತ್ತೆ 6:15ಕ್ಕೆ ಅಲ್ಲಿಂದ ಸಾಯಂಕಾಲ ಮತ್ತು ಅಲ್ಲಿಂದ ತಿರುಪತಿಯಿಂದ ಬಿಟ್ಟು ಯಾದಗಿರಿಗೆ ಪ್ರಯಾಣ ಬೆಳೆಸ್ತದೆ. ಸಾರ್ವಜನಿಕರ ಪ್ರಯಾಣಿಕರಲ್ಲಿ, ಭಕ್ತಾದಿಗಳಲ್ಲಿ ಈ ಸೇವೆಯ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಬಹುದಿನಗಳ ಬೇಡಿಕೆ ಇತ್ತು ಈ ಭಾಗದಲ್ಲಿ ತಿರುಪತಿಗೆ ಒಂದು ಅನುಸೂಚಿ ಕಾರ್ಯಾಚರಣೆ ಆಗಬೇಕಂತ ಈ ಭಾಗದ ಬೇಡಿಕೆ ಹಿನ್ನೆಲೆಯಲ್ಲಿ ಇದನ್ನು ಪ್ರಾರಂಭಿಸ್ತಾ ಇದ್ದೇವೆ. ಜೊತೆಗೆ ಇಲ್ಲಿನ ಯಾದಗಿರಿ ಜಿಲ್ಲಾ ಕೇಂದ್ರವಾಗಿರೋದ್ರಿಂದ ಇಲ್ಲಿಂದ ಗುಲ್ಬರ್ಗಾದಿಂದ ಹೊರಟಿರುವಂಥ ಒಂದು AC ಮಲ್ಟಿ ಎಕ್ಸೆಲ್ ಓಲೋ ಬಸ್ಸನ್ನು ಇವತ್ತು ರಾತ್ರಿ 9 ಗಂಟೆ 20 ನಿಮಿಷಕ್ಕೆ ಇಲ್ಲಿಂದ ನಿರ್ಗಮಿಸ್ತಾ ಇದೆ. ಕಲಬುರಗಿಯಿಂದ ಪ್ರಾರಂಭವಾದ ಅನುಸೂಚಿ ಯಾದಗಿರಿಗೆ ಬಂದು ಯಾದಗಿರಿಯಿಂದ ಮಂತ್ರಾಲಯ, ರಾಯಚೂರು ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ತದೆ. ಇದು ಇಲ್ಲಿಂದ 9 ಗಂಟೆ 20 ನಿಮಿಷಕ್ಕೆ ಇಲ್ಲಿ ನಿರ್ಗಮಿಸ್ತಾ ಇದೆ. ಮತ್ತು ಅಲ್ಲಿಂದ ಬೆಂಗಳೂರಿನಿಂದ ಇದೇ ಮಾರ್ಗದಲ್ಲಿ 8 ಗಂಟೆಗೆ ನಿರ್ಗಮಿಸುವ ಒಂದು ಅನುಸೂಚಿಯನ್ನು ಗುಲ್ಬರ್ಗಾ ವಿಭಾಗದಿಂದ ಪ್ರಾರಂಭಿಸ್ತಾ ಇದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದನ್ನು ನಾವು ಸದ್ಬಳಕೆ ಆಗಲಿ, AC ಬಸ್ ಇದೆ, ಅದನ್ನು ತಾವು ಇಲ್ಲಿ ಮುಂಗಡವಾಗಿ ಇದರಲ್ಲಿ ಟಿಕೆಟ್ ಕಾಯ್ದಿರಿಸುವ ಒಂದು ಪ್ರೊವಿಷನ್ ಕೂಡ ಈ ಮಾರ್ಗದಲ್ಲಿದೆ. ಸಾರ್ವಜನಿಕರು ಇದನ್ನು ಲಾಭ ಪಡ್ಕೊಳ್ಬೇಕಾಗಿ ಸಂಸ್ಥೆಯ ವತಿಯಿಂದ ಕೋರ್ತಾರೆ. ಇದೇ ಸಂದರ್ಭದಲ್ಲಿ ಹಾಲಿಮಂದಿ ಚಾಲಕ ದೇವೇಂದ್ರಪ್ಪ, ಕಾರ್ಯಾಧ್ಯಕ್ಷರು, ರಾಜ್ಯ ಸಾರಿಗೆ ನೌಕರ ಸಂಘ ಯಾದಗಿರಿ ವಿಭಾಗ ಮಲ್ಲಿಕಾರ್ಜುನ್, ಚಾಲಕ ರವೀಂದ್ರನಾಥ್ ರೆಡ್ಡಿ, ಅಧ್ಯಕ್ಷರು, ರಾಜ್ಯ ಸಾರಿಗೆ ನೌಕರ ಸಂಘ ಭೀಮಣ್ಣ ಹೊಸಮನಿ, ಪ್ರಧಾನ ಕಾರ್ಯದರ್ಶಿಗಳು, ಯಾದಗಿರಿ ವಿಭಾಗ ಕಾರ್ಮಿಕ ವಿನೋದ್ ಸಿಂಗ್ ಠಾಕೂರ್, ಸಂಚಾರ ನಿಯಂತ್ರಕರು ಹಾಗೂ ಇನ್ನೂ ಅನೇಕ ಸಾರಿಗೆ ನೌಕರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.